ಇನ್ನು ಸಂಪುಟ ವಿಸ್ತರಣೆ ವೇಳೆ ಮಹಿಳೆಯರಿಗೆ ಬಂಪರ್ ಆಫರ್. ಈಗ ಕನಿಷ್ಠ 2ರಿಂದ 3 ಮಹಿಳೆಯರಿಗೆ ಸಚಿವ ಭಾಗ್ಯ ಸಿಗ್ತಾ ಇದೆ. ಮೊದಲ ಹಂತದಲ್ಲಿ ಯಾರಿಗೂ ಕೂಡ ಯಾವ ಮಹಿಳೆಯರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. 2ನೇ ಹಂತದಲ್ಲಿ ಸಿಗ್ತಾ ಇದೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನೀಡುವ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಹೈಕಮಾಂಡ್ ಒಲವು, ಮಹಿಳಾ ಆಕಾಂಕ್ಷಿಗಳಲ್ಲಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಶಾಸಕಿಯರಾದ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಖನಿಜಾ ಫಾತಿಮಾ, MLCಗಳಾಗಿರುವಂಥ ಆರತಿ ಕೃಷ್ಣ, ಉಮಾಶ್ರೀ, ಬಿಲ್ಕಿಶ್ ಬಾನು ಅವರ ಹೆಸರಿದೆ. ಸಂಭಾವ್ಯ ಸಚಿವರ ಆಯ್ಕೆ ಪಟ್ಟಿಯಲ್ಲಿದ್ದಾವೆ ಮಹಿಳೆಯರ ಹೆಸರುಗಳು. ಈ ಪಟ್ಟಿಯಲ್ಲಿರುವಂಥ 2 ಅಥವಾ 3 ಬಂಪರ್ ಗಿಫ್ಟ್. ಸಂಪುಟ ವಿಸ್ತರಣೆ ವೇಳೆ ಮಹಿಳೆಯರಿಗೆ ಈ ಬಾರಿ ಸಿಗುತ್ತೆ ಬಂಪರ್ ಗಿಫ್ಟ್ ಸಿಗುತ್ತೆ. ಕನಿಷ್ಠ 2ರಿಂದ 3 ಮಹಿಳೆಯರಿಗೆ ಸಚಿವ ಸ್ಥಾನ ಸಿಗುತ್ತೆ. ಮೊದಲ ಹಂತದಲ್ಲಿ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. 2ನೇ ಹಂತದಲ್ಲಿ ಯಾರಿಗೆ ಸಿಗಬಹುದು? MLCಗಳಾಗಿರುವಂಥ ಆರತಿ ಕೃಷ್ಣ, ಉಮಾಶ್ರೀ, ಬಿಲ್ಕಿಶ್ ಬಾನು ಅವರ ಹೆಸರು ಕೂಡ ಇದೆ. ಇದರ ಜೊತೆಗೆ ಹೆಬ್ಬಾಳ್ಕರ್ ಅವರ ಹೆಸರಿದೆ, ನಯನಾ ಮೋಟಮ್ಮ ಅವರ ಹೆಸರಿದೆ, ಫಾತಿಮಾ ಅವರ ಹೆಸರಿದೆ. ಆಯ್ಕೆ ಮಾಡಿ ಚರ್ಚೆಯನ್ನ ಮಾಡಿ 3ರನ್ನ ಆಯ್ಕೆ ಮಾಡುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಾರೆ ಅನ್ನುವಂಥ ಅಪ್ಡೇಟ್ಸ್ ಪವರ್ ಟಿವಿಗೆ ಸಿಗ್ತಾ ಇದೆ. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಮೊದಲ ಹಂತದಲ್ಲಿ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. ಆದರೆ ತರಾತುರಿಯಲ್ಲೇ ಕೂಡ ಆದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಈಗ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ 3 ಮಹಿಳೆಯರಿಗೆ ಫೈನಲ್ ಆಗಿ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ, ಹೆಚ್ಚು ಆದ್ಯತೆಯನ್ನು ಕೂಡ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ MLCಗಳು ಹಾಗೆ ಈ ಬಾರಿಯ ಸಚಿವಾಕಾಂಕ್ಷಿಗಳಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಂಥ ಹಲವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಓಕೆ, ಇನ್ನು ಲೈವ್ನಲ್ಲೇ ರೂಪೇಶ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ರೂಪೇಶ್, ನೋಡ್ತಾ ಇದ್ದೀವಿ ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಾಭಿ ಜೋರಾಗದೆ, ಇದರ ಜೊತೆಗೆ ಯುವ ನಾಯಕರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಹುಟ್ಟುಕೊಂಡಿದ್ದಾವೆ. ಇದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಒಲವು ಈ ಬಾರಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, 3ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಈಗ ರಾಜ್ಯ ರಾಜಕಾರಣದ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದೇಶಾದ್ಯಂತ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತರಬೇಕು ಅಂತ ಒಂದು ಚರ್ಚೆ, ಅದೇ ರೀತಿಯಾಗಿ ಈಗ ಮಹಿಳೆಯರಿಗೆ ಹೆಚ್ಚು ಮೀಸಲು ಕೊಡಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಮಹಿಳಾ ನಾಯಕತ್ವಗಳನ್ನ ಬೆಳೆಸಲಿಕ್ಕೆ ಈ ರಾಹುಲ್ ಗಾಂಧಿ ಅವರು ಮುಂದಾಗಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಒಂದಿಷ್ಟು ಸೂಚನೆಗಳನ್ನ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಮೊದಲ ಪಟ್ಟಿಯಲ್ಲಿ 1 ಮಹಿಳೆಗೆ ಅವಕಾಶ ಕೊಡೋಣ ಅಂತೇಳಿ ಒಂದ್ ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ DK ಶಿವಕುಮಾರ್ ಪಟ್ಟಿಯನ್ನು ಸಿದ್ಧ ಮಾಡಿ ಇಟ್ಕೊಂಡು ಹೋಗಿದ್ರು. ಆದ್ರೆ ಎಲ್ಲಾ ಲೆಕ್ಕಾಚಾರಗಳು ಉಂಟಾಗಿದೆ, ಹೊಸ ಸಮೀಕರಣದೊಂದಿಗೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ 2 ಅಥವಾ 3 ಜನ ಮಹಿಳೆಯರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಮಹಿಳಾ ಪ್ರಾತಿನಿಧ್ಯ ಸಾಕಷ್ಟು ಕಡಿಮೆನೇ ಇದೆ. ಒಂದ್ ಕಡೆ ಮಹಿಳೆಯರು ಹೆಚ್ಚು ಜನ ಸಂಖ್ಯೆಯಲ್ಲಿ ಸದನದಲ್ಲಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ನಲ್ಲಿ 4 ಜನ ಅಷ್ಟೇ ಈಗ ಸದನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಈಗ ಸಮಸ್ಯೆಗಳಾಗ್ತಾ ಹೋಗ್ತಾ ಇದೆ. ಅದೇ ರೀತಿ 2ರಿಂದ 3 ಜನಕ್ಕೆ ಮಹಿಳೆಯರಿಗೆ ಮಣೆಯನ್ನು ಹಾಕುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಣೆ ಹಾಕಬಹುದು ಅನ್ನೋದು, ಯಾಕಂದ್ರೆ ಮಾಜಿ ಸಚಿವರಾಗಿದ್ದಾರೆ. ಹೀಗಾಗಿ ಅವರು ಕೂಡ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅದೇ ರೀತಿ ಫ್ರಂಟ್ ಅಂತ ಹೇಳಿದ್ರೆ ನಯನಾ ಮೋಟಮ್ಮ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಯನಾ ಮೋಟಮ್ಮ ಅವರು ಕೂಡ ಈಗ ಈ ಒಂದು ಇದರಲ್ಲಿ ಹೋರಾಟದಲ್ಲಿದ್ದಾರೆ. ಅದೇ ರೀತಿಯಾಗಿ ಅವರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಕ್ಕೆ ಪರಿಗಣಿಸಬಹುದಾದ ಲೆಕ್ಕಾಚಾರಗಳಾಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಿಂದ ಇವರೆಲ್ಲಕ್ಕಿಂತ ಕೂಡ ಸೀನಿಯರ್ ಆಗಿರ್ತಕ್ಕಂಥ ಖನಿಜಾ ಫಾತಿಮಾ ಅವರನ್ನು ಕೂಡ ಪರಿಗಣಿಸಬಹುದಾದ ಲೆಕ್ಕಾಚಾರಗಳಾಗ್ತಾ ಇದೆ. ಇವರು 3 ಜನ, ಯಾಕಂದ್ರೆ